ಜಗತ್ತನ್ನೇ ನಿಯಂತ್ರಿಸ ಬಯಸುವವನು ಮೊದಲಿಗೆ ತನ್ನನ್ನ ತಾನು ನಿಯಂತ್ರಿಸಿಕೊಳ್ಬೇಕು ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಬನ್ನಿ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ಕಾರ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ತಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ದೈವಾನುಗ್ರಹ ಭಕ್ತ ಪ್ರಿಯರೆಲ್ಲ ವಾಸವಾಗಿರತಕ್ಕಂಥ ಪ್ರತಿಯೊಬ್ಬನಿಗೂ ಜೀವನದ ರಹಸ್ಯದಲ್ಲೇ ಇವತ್ತು ದಿವಸ ಪರಮಾತ್ಮನ ಕೃಪಾ ಕಟಾಕ್ಷ ಆಗಬೇಕು. ಆ ಪರಮಾತ್ಮನ ಕೃಪಾ ಕಟಾಕ್ಷ ಭೂಮಿಗಿಂತ ಮೇಲ್ಮಟ್ಟಿಗಿರಬೇಕು. ಆ ಮೇಲ್ಮಟ್ಟಿಗೆ ಎಲ್ಲಿರ್ತಕ್ಕಂಥದ್ದು ಅಂದರೆ ಬೆಟ್ಟದಲ್ಲಿ ವಾಸವಾಗಿರಬೇಕು. ಗೃಹಾಕಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸನ್ನಿಧಿ ಇರಬೇಕು. ಅವನ ಸಾನ್ನಿಧ್ಯವನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಹೊಂದ್ಕೊಂಡಿರಬೇಕು. ಕೃಷ್ಣ ಲೀಲಾಮೃತದಲ್ಲಿ ಇರ್ತಕ್ಕಂಥ ಪರಮಾತ್ಮ ಸಾಕ್ಷಾತ್ ಎಲ್ಲ ಗೋಪಿಕಾಶ್ರೀ ಸಮೇತವಾಗಿರ್ತಕ್ಕಂಥ ಪರಮಾತ್ಮ ಮೇಲ್ಕೋಟೆಯ ಚೆಲುವ ನಾರಾಯಣ. ಏನು ಆನಂದ ಅಂತೀರ, ಅವನು ನೋಡ್ತಾ ಇದ್ರೇ ಆನಂದವಂತೆ. ಚೆಲುವ ಅಂತೆ, ಚೆಲುವ ಅಂತ ಚೆನ್ನಿಗನ ನಲಿದಾಡು ಬಾ. ಎಷ್ಟು ಚೆನ್ನಾಗಿ ನೋಡಿ, ಅಷ್ಟು ಚೆನ್ನಾಗಿ ಆ ಗೋಪಿಕಾಶ್ರೀರು ಅವನ ಕೃಷ್ಣನ್ನ ಹಾಡಿ ಹೊಗಳ್ತಾ ಇದ್ರೆ ಅಂಥ ಒಂದು ಚೆಲುವ ಜಗತ್ತಲ್ಲಿರುವಂತೆ ಅಲಂಕಾರ ಪ್ರಿಯ ವಿಷ್ಣು. ಅದಕ್ಕೆ ಅಲಂಕಾರ ಮಾಡಿಕೊಂಡ್ರೆ ಅದರಲ್ಲೂ ರಾಜಮುಡಿ. ಅದಕ್ಕೆ ನೋಡಿ ವೈರಮುಡಿ, ರಾಜಮುಡಿ ಅಂತ ಹೇಳಿ ನಾನಾ ರೀತಿಯಲ್ಲಿ ಇರ್ತಕ್ಕಂಥ ಕಿರೀಟಗಳು ಅವನಿಗೆ. ತಿರುಪ್ತಿಲಿ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಕಿರೀಟಗಳು, ಇಲ್ಲಿ ನೋಡಿದ್ರೆ ವಿಶೇಷವಾಗಿರ್ತಕ್ಕಂಥ ಕಿರೀಟಗಳು. ಆ ಕಿರೀಟಗಳೆಲ್ಲ ಅಲಂಕಾರ ಮಾಡ್ತಾ ಅವನು ನೋಡ್ತಾ ಇರಬೇಕಂತೆ. ಒಂದೊಂದು ವಾಹನದ ಮೇಲೆ, ಒಂದೊಂದು ವಿಶೇಷವಾಗಿರ್ತಕ್ಕಂಥ ವಿಗ್ರಹದ ಮೇಲೆ ಅವನ ಲಾಲಾಸಿ ಪಾಲಿಸಿ, ಆಹಾ ತಾಯಿ ಯಶೋದೆ ಅಷ್ಟೇ ಚೆನ್ನಾಗಿ ಹೇಳಿದ್ರಂತೆ. ಇಂಥ ಒಂದು ಯಶೋದೆನ ಸ್ಮರಣೆ ಮಾಡ್ಕೊಳ್ಳೋ ಕೃಷ್ಣ ಪರಮಾತ್ಮ ಚೆಲುವ ಅಂತ ಚೆನ್ನಿಗನ ನಲಿದಾಡೋಬಾ ಅಂತಕ್ಕಂಥ ಚೆಲುವರಾಯನ ಸ್ವಾಮಿ. ಚೆಲುವನಾರಾಯಣ ಎಲ್ಲಿದ್ದಾನೆ? ಸಾಕ್ಷಾತ್ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶೇಷ. ಪಾಂಡವಪುರದಿಂದ ಪಕ್ಕದಲ್ಲಿ ಹೋಗ್ಬೋದು, ಮಂಡ್ಯ ಪಕ್ಕದಿಂದನೂ ಹೋಗ್ಬೋದು. ವಿಶೇಷವಾಗಿರ್ತಕ್ಕಂಥ ಬೆಟ್ಟದ ಮೇಲೆ ಆವರಣದಲ್ಲಿ ಕೂತಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಎದುರು ಭಾಗದಲ್ಲಿ ಚೆಲುವನಾರಾಯಣ ಮೇಲುಕೋಟೆ. ಈ ಮೇಲುಕೋಟೆ ಅಂದರೆ ಮಹಾರಾಜರು ಕೃಷ್ಣದೇವರಾಯರು, ಉಮ್ಮಡಿ ಕೃಷ್ಣದೇವರಾಯರ ಕಾಲದಿಂದ ಶ್ರೀಕೃಷ್ಣದೇವರಾಯರ ಅನುಗ್ರಹವನ್ನು ಪಡೆದು, ಅಂದರೆ ಆ ಕಾಲದಲ್ಲಿ ಆಂಧ್ರ ಪ್ರಾಂತ್ಯದಿಂದ ಬಂದಿರತಕ್ಕಂಥವರು ಆ ಕೋಟೆಯಲ್ಲಿ ವಾಸವಾಗಿ, ಹೈದರಾಲಿ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅಂದರೆ ಅವರು ಕೂಡ ಈ ಎಲ್ಲ ಕರ್ನಾಟಕದ ಭಾಗವನ್ನು ತಾವು ಕಬ್ಜೆಯಲ್ಲಿ ಇಟ್ಕೊಂಡಾಗ ಸಹ ಆ ಮೇಲುಕೋಟೆ ಚೆಲುವನಾರಾಯಣನ ಪೂಜೆ ಪುನಸ್ಕಾರಕ್ಕೆ ಯಾವ ಕಾಲಕ್ಕೂ ಧಕ್ಕೆ ಬರಬಾರ್ದು ಅಂತ ಅವರ ವಿಶೇಷವಾಗಿರ್ತಕ್ಕಂಥ ಮುಸಲ್ಮಾನರಾದನು ಆ ಒಂದು ಪೂಜೆ ಪುನಸ್ಕಾರಕ್ಕೆ ಹೈದರಾಲಿಗಳು ಎಲ್ಲ ಚೆನ್ನಾಗಿ ನಡೀಲಿ, ವಿಜೃಂಭಣೆಯಿಂದ ನಡೀಲಿ ಅಂತ ಹೇಳ್ತಿದ್ರೆ ಹೊರತು ಯಾವ ಕಾಲಕ್ಕೆ ಅಡ್ಡಿ ಆತಂಕ ಬರಲಿಲ್ಲ ಅನ್ನೋದು ಆ ಕಾಲದ ಸತ್ಯರೂಪ, ಇವತ್ತಿಗೂ ಸಾಕ್ಷಿರೂಪ. ಅಲ್ಲಿ ಇವತ್ತು ಶ್ರೀ ವೈಷ್ಣವರ ಅನುಗ್ರಹವನ್ನು ಪಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ರಾಮಾನುಜಾಚಾರ್ಯರು ಜೀವಂತ ಸ್ವರೂಪ. ಅಲ್ಲಿ ಒಂದು ವಿಗ್ರಹ ಇದೆ, ಸಾಕ್ಷಾತ್ ರಾಮಾನುಜಾಚಾರ್ಯರು ಇಲ್ಲೇ ಇದ್ದಾರೇನೋ, ಅವರ ಚರ್ಮ ಎಷ್ಟು ಚೆನ್ನಾಗಿದೆಯೋ, ಮುಟ್ಟಿದ್ರೆ ಸಾಕು. ಆ ವಿಗ್ರಹ ದೈತ್ಯಾಕಾರದಲ್ಲಿ, ಬೃಹದಾಕಾರದಲ್ಲಿ, ಅಂಥ ಒಂದು ಶವಸ್ವರೂಪದಲ್ಲಿ ಇವತ್ತಿಗೂ ನೋಡ್ಬೋದು. ಅಂದರೆ ವಿಗ್ರಹ ಇದ್ದಾಗಿಲ್ಲ, ಕಲ್ಲಾಗಿಲ್ಲ, ಮನುಷ್ಯ ರೂಪೇಣ ಅವರೇನೋ ಜೀವಂತ ಸಮಾಧಿ ತಗೊಂಡ್ಬಿಟ್ಟಿದಾರ ಅಥವಾ ಜೀವಂತವಾಗಿ ಇನ್ನೂ ಕೂತಿದಾರ. ಅಂಥ ಒಂದು ಅನುಗ್ರಹ ಇವತ್ತಿಗೂ ನಾವು ಏನಂತೀವಿ ಜೀವಂತ ಗದ್ದಿಗೆ ಅಂತ ಹೇಳ್ತೀವಲ್ಲ, ಹಾಗೆ ಆ ಗದ್ದಿಗೆ ಸ್ವರೂಪದಲ್ಲಿ ಮಂಟಪ ಸ್ವರೂಪದಲ್ಲಿ ಆಹ್ವಾನೆಯಾಗಿರ್ತಕ್ಕಂಥ ರಾಮಾನುಜಾರ್ಯರ ಪೀಠಾರೋಹಣ ಇದೇ ಒಂದು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಇಂಥ ಒಂದು ಮೇಲುಕೋಟೆ ಚೆಲುವನಾರಾಯಣನ ಸ್ಮರಣೆ ಮಾಡ್ಕೊಳ್ಳೋ ದಿನ ಸುದಿನ. ಅಮ್ಮನವರು ಹೆಣ್ಣು ಮಕ್ಕಳು ಇರ್ತಕ್ಕಂಥವರು ಸಾಕಷ್ಟು ಜನ ಅವನು ಹಾಡು ಹೊಗಳ್ಬೇಕಂತೆ. ಈಶ್ವರ ಅಭಿಷೇಕ ಪ್ರಿಯ, ದೇವಿ ಸ್ತೋತ್ರ ಪ್ರಿಯ. ಆದರೆ ಚೆಲುವನಾರಾಯಣ ಸ್ವಾಮಿಗೆ ಅಲಂಕಾರದ ಜೊತೆಗೆ ಸ್ತೋತ್ರ ಪ್ರಿಯ. ಅಮ್ಮನವರೇ ಜೊತೆಗೆ ಅವಳನ್ನೆಲ್ಲಿಂದರೆ ವಕ್ಷಸ್ಥಳಾಂ ಲಕ್ಷ್ಮೀಂ ಅಂತ ಹೇಳ್ತಾರೆ. ಪಾದಸ್ವರೂಪೇ ಪದ್ಮ, ಪದ್ಮಾಸನ ಸ್ಥಿತೇ ದೇವಿ, ಪರಬ್ರಹ್ಮ ಸ್ವರೂಪಿಣಿ. ಪರಬ್ರಹ್ಮ ಸ್ವರೂಪದಲ್ಲಿ ಚಕ ಮಾಡ್ಲಾಕೊಂಡು ಕೂತಿಯಾಳಂತೆ. ವಕ್ಷಸ್ಥಳೇ ಲಕ್ಷ್ಮಿ ಅಂತೆ. ಎರಡೂ ಭಾಗದ ಲಕ್ಷ್ಮಿ ಪದ್ಮಾವತಿ ಸ್ವರೂಪದಲ್ಲಿ ಕಲಿಯುಗಕ್ಕೆ, ಅಂತರಯುಗಕ್ಕೆ, ತ್ರೇತಾಯುಗದಿಂದ ಹಿಡಿದು ಇವತ್ತಿನವರೆಗೂ 4 ಯುಗ ಕಾಲಗಳೇ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ. ಅದಕ್ಕೆ ಶ್ರೀದೇವಿ ಭೂದೇವಿ ಸಮೇತ ಅಂತ. ಶ್ರೀದೇವಿ ಎದೆಯಲ್ಲಿ, ಭೂದೇವಿ ಪಾತಾಳದಲ್ಲಿ, ಎರಡೂ ಕಾಲ ಸಮೇತವಾಗಿ ಎದೆ ಭಾಗದವರೆಗೂ ಅವಳ ಪೂಜೆ ಕೈಂಕರ್ಯವನ್ನು ಮಾಡಬೇಕಂತೆ. ಅದಕ್ಕೆ ಯಾವತ್ತೂ ಶ್ರೀಮನ್ನಾರಾಯಣ ಲಕ್ಷ್ಮೀ ಸ್ವರೂಪ ಅಂತ ಕೆಳಗಿಂದ ಕಾಲಿಂದ ಮೇಲೆ ನೋಡ್ತಾ ಸ್ತೋತ್ರವನ್ನು ಹೇಳ್ತಾ ನಮಸ್ಕಾರ ಮಾಡ್ತಾ ಮಹಾಲಕ್ಷ್ಮಿ ಸ್ಮರಣೆ. ಸೌಮ್ಯೇ ಸೌಮ್ಯಾವತಾರಂ ಕಮಲೋಕ್ತಂ ಕಲಶಂ ವರ ಅಭಯಹಸ್ತಂ. ಆ ವರ ಅಭಯಹಸ್ತವನ್ನು ಇಟ್ಕೊಂಡಿರೋ ಪದ್ಮಾವತಿ ದೇವಿ ಸ್ಮರಣೆ ಅಂತ ಹೇಳ್ತಾ ಆ ಸ್ಮರಣೆನ ಮಾಡ್ಕೊಳ್ಳೋ ದಿನ. ಇನ್ನೊಂದು ವಿಶೇಷ ಅಂದರೆ ನಿಮ್ಮೆಲ್ಲರಿಗೂ ಒಂದು ಸುದಿನ, ನಿಮ್ಮೆಲ್ಲರಿಗೂ ಆಶೀರ್ವಾದ ಕೊಡ್ತಕ್ಕಂಥ ದಿನ, ನೀವೆಲ್ಲ ಸ್ತೋತ್ರವನ್ನು ಜೀವಂತವಾಗಿ ಹೇಳ್ತಕ್ಕಂಥ ದಿನ. ಅದಕ್ಕೆ ಇಂಥ ಒಂದು ದಿನದಿಂದ, ಈ ಶುಕ್ರವಾರದಿಂದ ನಿಮಗೆ ಶುಕ್ರವಾರ ಮಂಗಳವಾರ ಮಂಗಳ ಉಂಟಾಗಲಿ. ಆ ಮಂಗಳ ಉಂಟಾಗಿರ್ತಕ್ಕಂಥ ಮಾಂಗಲ್ಯ ಭಾಗ್ಯ ಕಾಪಾಡಲಿ. ಶುಕ್ರವಾರ ಧನಪ್ರಾಪ್ತಿಯಾಗಿ, ಅಂದರೆ ಲಕ್ಷ್ಮೀ ಗೌರಿ ಇನ್ಯಾರೂ ಅಲ್ಲ. ಅದಕ್ಕೆ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರಿ ಮಂಗಳವಾರ, ನಾರಾಯಣಿ ಶುಕ್ರವಾರ. ಇವರಿಬ್ಬರನ್ನ ಸ್ಮರಣೆ ಮಾಡಿಕೊಳ್ಳೋ ಏಕೈಕ ದಿನ ಈ ಒಂದು ದಿನದಿಂದ ಪ್ರಾರಂಭ. ಏನದು ಪ್ರಾರಂಭ ಅಂದರೆ, ಪಾರ್ವತಿ ಪರಮೇಶ್ವರರು ಇಬ್ಬರು ಒಟ್ಟಿಗೆ ಕೂತಿದ್ದಾಗ ಪರಮೇಶ್ವರ್ ನೋಡಿ ಪಾರ್ವತಿ ಹೇಳ್ತಾಳಂತೆ,
ಆಹಾ ಎಂಥ ಈಶ್ವರ, ಅವನಲ್ಲಿರ್ತಕ್ಕಂಥ ಆನಂದ ಪರಮಾನಂದ. ಜಗತ್ತಲ್ಲಿ ನಂದೀಶ್ವರ ಬಾಯಿಲಿ, ಸುಬ್ರಹ್ಮಣ್ಯ ಬಾಯಿಲಿ, ಗಣೇಶ ಬಾಯಿಲಿ, ಹೀಗೆ ನಾನಾ ರೀತಿಯಾದ ದೇವತೆಗಳನ್ನೆಲ್ಲ ಭೂತಗಳನ್ನ ಕಡಿದು ಶಿವನ್ನ ಹಾಡು ಹೊಗಳ್ತಾಳೆ. ಅದೇ ಶಿವಾನಂದ ಲಹರಿ. ಆಗ ಆ ಸಂತೋಷದಿಂದ ಪರಮೇಶ್ವರ ಪಾರ್ವತಿನ ಕೂಡಿಸ್ಕೊಂಡು ಸೌಂದರ್ಯವಾಗಿರ್ತಕ್ಕಂಥ ಇವಳನ್ನ ವರ್ಣಿಸ್ತಾರೆ. ಅದೇ ಸೌಂದರ್ಯ ಲಹರಿ. ಬನ್ನಿ ಆ ಜಗನ್ಮಾತೆ ಕೃಪಾಕಟಾಕ್ಷ, ಆ ಸೌಂದರ್ಯವಾಗಿರ್ತಕ್ಕಂಥ ಜಗನ್ಮಾತೆ ಬಗ್ಗೆ ಮಾತಾಡೋ ದಿನ ಇವತ್ತಿನಿಂದ. ಹೀಗೆ ಒಂದೊಂದು ಭಾಗದಲ್ಲೂ ದೇವಿದಾಳಂತೆ. ಆ ನಾನಾ ವಿಧವಾದ ದೇವಿಗಳನ್ನು ವರ್ಣಿಸ್ಬೇಕಂತೆ. ಕಿವಿ ಒಂದು ಭಾಗ, ಶ್ರವಣಾಂ ಕೃತ್ವ, ನಾಸಿಕಾಂ ಸ್ವರೂಪ, ನೇತ್ರ ಸೂರ್ಯ, ಹೀಗೆ ಹೊಗಳ್ತಾ ಹೋಗ್ಬೇಕಂತೆ. ಅದಕ್ಕೆ ಒಂದೊಂದು ಮೂಲಾಕ್ಷರದಲ್ಲಿ ಆ ಶ್ಲೋಕ ಇದೆ. ಶ್ಲೋಕ ಹೊಗಳ್ಬೇಕಾದ್ರೆ ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಒಬ್ಬನ ಮನುಷ್ಯನಿಗೆ ಆಯುಷ್ಯ ಎಷ್ಟೋ 120 ವರ್ಷ. ಆ ಆಯುಷನ್ನು ಕೊಡ್ತಕ್ಕಂಥವಳು ಯಾರೋ? ಇವಳೇ ಜಗನ್ಮಾತೆ. ಇವಳನ್ನ ಒಳಗಡೆ ದೇಹ ಅಂತೆ, ಆ ಉಸಿರಿದೆಯಲ್ಲ, ಆ ಸ್ವರ ಇದೆಯಲ್ಲ, ಅವಳೇ ಅಂತೆ. ಆ ಸ್ವರ ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ. ಶಿವ ಶಕ್ತಿ ಎರಡೂ ಬೇಕಾದ್ರೆ ಜೀವ ಆತ್ಮ ಎರಡೂ ಇರಬೇಕು. ಆ ಜೀವಾತ್ಮ ಪರಿಶುದ್ಧವಾಗಿರಬೇಕಾದ್ರೆ ನೀವು ಶುಚಿರ್ಭೂತ ಪಡಿಸ್ಕೊಂಡ್ರೇನೆ 100 ಶ್ಲೋಕಗಳ ಆವರಣ. ಇದೇ ಲಲಿತಾ ತ್ರಿಪುರ ಸುಂದರಿಯ ಆ ಶಂಕರ ನಾಮಸ್ಮರಣೆ. ಆ ಶಂಕರ ನಾಮಸ್ಮರಣೆ ಯಾರಿಗೆ ಹೇಳಿದ್ದೋ? ಸಾಕ್ಷಾತ್ ಸೌಂದರ್ಯವಾಗಿರ್ತಕ್ಕಂಥ ಪ್ರಕೃತಿಗೆ. ಆ ಪ್ರಕೃತಿ ಮಾತೆನೇ ಸಾಕ್ಷಾತ್ ಪಾರ್ವತಿ ದೇವಿ. ಅವಳನ್ನ ಹಾಡು ಹೊಗಳಿರೋ ಆ 100 ಶ್ಲೋಕಗಳಲ್ಲಿ ಒಂದೊಂದು ಮೂಲಮಂತ್ರ, ಮೂಲ ಬೀಜಾಕ್ಷರ, ಮೂಲ ಯಂತ್ರ. ಆ ದೇವಿ ಯಾರು, ಅವಳ ನಾಮಸ್ಮರಣೆ ಏನು, ಇಷ್ಟನ್ನೆಲ್ಲ ಸೇರಿಸಿ ನೀವು ಎಷ್ಟು ಬರುತ್ತೆ ಗೊತ್ತಾ? ಕರೆಕ್ಟಾಗಿ ಶ್ರೀಚಕ್ರ ಉಪಾಸನೆ. ಅದಕ್ಕೆ 300 ಮುಕ್ಕೋಟಿ ದೇವತೆಗಳಿಗೆ ಏಕಸ್ಮರಣೆನೇ ಆ ಜಗನ್ಮಾತೆ. ನವ ಆವರಣಗಳೇ 9 ಆವರಣಗಳು. ಅಂದರೆ 10 ದೇವಿಗಳಾಗಿರ್ತಕ್ಕಂಥ ದಶ ಮಹಾವಿದ್ಯೆ, 10 ದೇವಿಗಳ ಜೊತೆಗೆ 9 ಆವರಣಗಳು. ಕೊನೆಯದಾಗಿರ್ತಕ್ಕಂಥ ಜಗನ್ಮಾತೆ ಪಾರ್ವತಿ ಪರಮೇಶ್ವರನಿಗೆ ಶಿವಶಕ್ತಿ ಐಕ್ಯ ಬಿಂದು ರೂಪಿಣಿ ಅಂತ ಕರಿತೀವಿ. ಅಲ್ಲಿ ನೋಡ್ಬೋದು, ಚಕಾಮಟ್ಲು ಹಾಕ್ಕೊಂಡಾಗ ಒಂದು ಕಾಲನ್ನು ಕೆಳಗೆ ಬಿಟ್ಟಿರತಕ್ಕಂಥ ಜಗನ್ಮಾತೆ ಯಾವತ್ತು ಬಲಗಾಲನ ಇಡ್ತಾಳೆ. ಆ ಬಲಗಾಲನ ಕೆಳಗಿಟ್ಟಿರೋ ದೇವಿನ ನಾವು ಪೂಜೆ ಮಾಡಬೇಕು. ಎಡಗಾಲನ ಕೆಳಗಿಟ್ಟಿರೋ ದೇವಿನ ಪೂಜೆ ಮಾಡಿದ್ರಿ ವಾಮಾಚಾರ. ಆ ವಾಮಾಚಾರಕ್ಕೆ ತಕ್ಕಂತೆ ಆ ಮಂತ್ರಗಳು, ದೈವಚರಣೆಗೆ ತಕ್ಕಂತೆ ಈ ಮಂತ್ರಗಳು. ಅದಕ್ಕೆ ಈ ಸೌಂದರ್ಯ ಲಹರಿಗೆ ಪ್ರತಿದಿನಕ್ಕೆ ಒಂದು ಶ್ಲೋಕ ಏನು ಫಲವನ್ನು ಕೊಡುತ್ತೆ, ಯಾವ ಮೂಲ ಬೀಜಾಕ್ಷರ, ಯಾವ ದೇಹದ ಅಂಗ, ಆ ದೇಹದ ಅಂಗದಿಂದ ಆ ಹೆಣ್ಣಿಗೆ ಏನು ಸ್ವರೂಪ, ಆ ಸ್ವರೂಪದಿಂದ ಇರತಕ್ಕಂಥ ಶಕ್ತಿ ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ಏನನ್ನು ಕೊಡುತ್ತೆ. ಇದೇ ಜೀವನದ ಸೌಂದರ್ಯ. ಇಂಥ ಒಂದು ಸೌಂದರ್ಯವನ್ನು ನೋಡಬೇಕಾದ್ರೆ ಇದೇ ನಿಜವಾದ ಸತ್ಯ ಘಟನೆ. ಅದಕ್ಕೆ ಭೂಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಸತ್ಯವನ್ನು ನೋಡಿದ್ರೆ ಆ ಸೌಂದರ್ಯ ನೋಡಬಹುದಂತೆ. ಸತ್ಯಂ ಶಿವಂ ಸುಂದರಂ. ನಿಜವನ್ನ ನುಡಿದಾಗ ಶಿವಸುಂದರ ಆಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರ ಕೃಪಾಕಟಾಕ್ಷ ಎಂದಿಗೂ ನಮಗಾಗತ್ತೆ ಅಂತ ಈ ಒಂದು ಸೌಂದರ್ಯ ಲಹರಿ ಎಲ್ಲರಿಗೂ ಜೀವಾರ್ಪಣಮಸ್ತು. ಆ ಜೀವನ ಕೊಡಲಿ ಜಗನ್ಮಾತೆ. ನಿಮ್ಮೆಲ್ಲರ ಹೆಣ್ಣುಮಕ್ಕಳಾಗಿರ್ತಕ್ಕಂಥ ಜೀವನ ಚೆನ್ನಾಗಿದ್ರೆ ಗಂಡಸರು ಚೆನ್ನಾಗಿರ್ತಾರೆ, ಗಂಡಸು ಚೆನ್ನಾಗಿದ್ರೆ ಒಳ್ಳೆ ಸುಖ ಜೀವನ ನಡೆಯುತ್ತೆ. ಒಳ್ಳೆ ಸುಖ ಜೀವನ ನಡೆದ್ರೆ ಒಳ್ಳೆ ಸುಪುತ್ರ ಪ್ರಾಪ್ತಿರಸ್ತು, ಒಳ್ಳೆ ಸುಪುತ್ರಿ ಪ್ರಾಪ್ತಿರಸ್ತು. ಆ ಸುಗಮವಾಗಿರ್ತಕ್ಕಂಥ ಜೀವನ ಹೀಗೇ ನಡ್ಕೊಳ್ತಾ ಹೋಗಬೇಕು. ಆದರೆ 2012 ಅಷ್ಟೊತ್ತಿಗೆ ದೋಣಿಯಲ್ಲಿ ಸಾಗಬೇಕಾದ ಸಮಯ. ಯಾಕೆಂದರೆ ಯಾವತ್ಯಾವತ್ತು ಏನು ಕಷ್ಟ ಬರುತ್ತೋ ಆ ಕಷ್ಟಕ್ಕೆ ಸಮಯಕ್ಕೆ ಕಾಲಾಯ ತಸ್ಮೈ ನಮಃ. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ಅದೇ ಪಾರ್ವತಿ ಪರಮೇಶ್ವರ ನಡೆದಾಡೋ ದೇವರು, ಕುಣಿದಾಡೋ ದೇವರು ಪಾರ್ವತಿ ಪರಮೇಶ್ವರ ಸಂಗಮ. ಇವತ್ತಿನ ದಿವಸ ನಾವು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಸಮೇತ ನೆನೆಸ್ಕೊಂಡು ಪಾರ್ವತಿ ಪರಮೇಶ್ವರ ನೆನೆಸ್ಕೊಳ್ಳೋ ನಿಮ್ಮ ಭೇಟಿಗೆ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನ ಮಾಲೆ, ಪುಕ್ಕು ಪೇಪರ್ ಇಟ್ಕೊಳ್ಳಿ, ಚೆನ್ನಾಗಿ ಜ್ಞಾಪಿಸ್ಕೊತಾರೆ. ಸೌಂದರ್ಯ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ಇನ್ನಷ್ಟು ತಿಳಿಸ್ತೀನಿ. ಅನುಗ್ರಹ ಸಿದ್ಧಿಯಾಗಲಿ.